ಇನ್ನು ಇದಕ್ಕೆ ಶ್ರೀಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ಮಠದ ಕಳ್ಳ ಮಾರ್ಗವನ್ನ ಬಂದ್ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಇಲ್ಲಸಲ್ಲದ ಆರೋಪವನ್ನ ನನ್ನ ಮೇಲೆ ಮಾಡ್ತಿದ್ದಾರೆ. ಏನು ಸಾಲು ಸಾಲು ಆರೋಪ ಕೇಳಿ ಬಂತು ಕಲ್ಲೆಯಜ್ಜ ಅವರ ವಿರುದ್ಧ, ಅದಕ್ಕೆ ಅವರು ಈ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಠದ ಹಿಂದಿನ ಮ್ಯಾನೇಜರ್ ಬಸವರಾಜ್ ಹಿಡಕಿ ಮಠ ತೀರಿ ಹೋಗಿದ್ರು. ಈ ವೇಳೆ ಮಠದ ಜಮೀನುಗಳನ್ನ ಅಡಮಾನ ಇಡಲಾಗಿತ್ತು. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇದರಿಂದ ಸಾಲ ಮಾಡಲಾಗಿತ್ತು. ಬಹುತೇಕ ಭಕ್ತರು ದವಸ ಧಾನ್ಯವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಕೆಲ ಭಕ್ತರು ಹಣವನ್ನ ದುರುಪಯೋಗ ಮಾಡಿಕೊಂಡಿರುವಂತಹ ಉದಾಹರಣೆ ಇದೆ. ಟ್ರಸ್ಟಿಗಳ ಅಂಗಡಿಗಳಿಗೆ ಬೆಳೆ ಮಾರಾಟ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ. ಈ ರೀತಿಯಾಗಿ ಸ್ಪಷ್ಟನೆಯನ್ನು ಅವರು ಕೊಟ್ಟಿದ್ದಾರೆ ಶ್ರೀಗಳು. ಒಂದ್ ತೂಕ ಆದ್ರ ನಿಮ್ಮ ಪಾಲಿಗೆ ಪೀರ್ ಸಾಬ ಒಂದ್ ತೂಕ ಅಂತ ಅವ್ರ ಮೇಲೆ ಬಹಳ ಪ್ರೀತಿ ಅದಿರ ಸರ್. ಒಂದ್ ಮಾತಾಡ ಪ್ರೀತಿ ಅನ್ನಕ್ ನನಗೆ ಪ್ರೀತಿ ಅದಿರೋ ನಿಮ್ಗೆ ಹೆದರ್ಸ್ತಾರ ಅವ್ರು. ಅಲ್ರಿ ಸರ್, ಅವ್ರು ನಮ್ಗೆ ಹೆದರ್ಸಕ್ಕೆ ನಾನೇನ್ ಇದನ್ ಮಾಡ್ತೀರ ಏನ್ ಅವ್ರೇನ್ ನನಗೆಲ್ಲ ನೋಡ್ರಿ ನಾನು ಏನ್ ಹೇಳಿದೀನಿ ಗೊತ್ತನ್ರಿ, ನಾವ್ ಇಟಿಗೆ ಶಿವರುದ್ರಪ್ಪ ಸಾವುಕಾರಿಗೆ ಗುಂಡಗಳನ್ನ ಕರೆಸಿ ಬೆದರ್ಸ್ತೀರಿ ಅಂತ ಹೇಳಿದ್ರು ನಮ್ಗ. ಮೊನ್ನೆ ನಿಮ್ಗೇನ್ ಆರೋಪ, ನೀವ್ ಹಿಂಗ್ ಮಾಡ್ಬೇಡ್ರಿ, ಇವೆಲ್ಲ ಅಪ್ರತಪ್ರ ಮಾಡ್ರಿ ಅಂತ ಹೇಳಿದ್ರಲ್ಲ ಅವ್ರು. ನೀವ್ 10 ಲಕ್ಷದ ಆರೋಪ ಮಾಡಿದ್ರಲ್ಲ, ಬಾಗಲಕೋಟೆಯಿಂದ ಗುಂಡಗಳನ್ನ ಕರೆಸಿ ಬೆದರ್ಸಿದ್ರಿ ಅಂತಲ್ಲ ಅವ್ರನ್ನ. ಬಾಗಲಕೋಟೆಯಿಂದ ಯಾರು ಗುಂಡ ಅಂತಂದ್ರೆ ಬಾಗಲಕೋಟೆಗ ಅವ್ರ ಹೆಸರು ಹೇಳ್ರಿ, ಅವ್ರನ್ನ ಕರೆದಾರ ಮಾತಾಡಿಸ್ತೀನಿ ಸರ. ಅವ್ರ ಹೆಸರು ಹೇಳ್ರಿ, ಬಾಗಲಕೋಟೆ ಗುಂಡ. ಹಾ 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 ಅಲ್ರಿ, ಮತ್ತೆ ಅವ್ರ ಹೆಸರು ಹೇಳ್ಬಿಟ್ರೆ ಅವ್ರು ಯಾರು ಅನ್ನದಾರ ನಾನು ಮತ್ತೆ ಅವ್ರು ಮಾತಾಡಿಸ್ತೀನಿ ಸರ್. ಗುಂಡ ಈಗ ಎಲ್ಲ ಕಡೆಯಿಂದ ಭಕ್ತರು ಬರ್ತಾರ. ಈಗ ಮಂಡಿಲಿಂದ ಬರ್ತಾರೆ ಎಲ್ಲರೂ. ನಮ್ಮ ಮಲ್ಲರ ಸಂಘದವ್ರು ಬರ್ತಾರ, ಜೈ ಭೀಮ್ ಸಂಘದವ್ರು ಬರ್ತಾರ. ಅಜ್ಜಾರ ನಾವ್ ಇರ್ತೀವಿರಪ್ಪ, ಧೈರ್ಯ ಕಳ್ಕೊಬೇಡ್ರಿ, ನಾವ್ ಇರ್ತೀವಿ ಅಂದ್ರೆ ಇವರು ಗುಂಡಾಗುಣ ಆಗ್ಬಿಡ್ತಾರೆ ಅಲ್ರಿ. ಅಲ್ಲ, ನಿಮ್ ಕಡೆ ಚಲೋ ಚಲೋ ದಪ್ಪನವ್ರು ಎತ್ತರನವ್ರು ಅದಾರಂತ. ಅಲ್ರಿ ಸರ್, ದಪ್ಪನವ್ರಿ ಹತ್ರನವ್ರು ಅಂತಂದ್ರಿ. ಈಗ ನೀವು ದಪ್ಪ ಎತ್ತರ ಇದೀರಿ, ಈಗ ನಮ್ ತಕ್ ಬಂದ್ರ ನೀವು ಹಂಗೆ ಅನ್ರಿ ಸರ್. ಹೆಂಗ್ರಿ ಸರ್, ನಾವ್ ಅದಕ್ಕ ನಾನು ಏನ್ ಹೇಳ್ಬಿಟ್ಟೇನ್ರಿ ಸರ, ನಾವ್ ಎಲ್ಲದಕ್ಕೂ ಸರಿ ಇಲ್ಲಲ್ಲ, ಎಲ್ಲದಕ್ಕೂ ಬ್ಯಾಡಲ್ಲ. ನಾನು ಅದಕ್ಕೆ ಏನಂತೀನಿ, ಚಲೋರ್ ತಂಬರ್ರಪ್ಪ, ಚಲೋರ್ ಕರ್ಕೊಂಡು ನೀವು ಒಳ್ಳೇದು. ನಮ್ಮ ಅಜ್ಜನ ಸಂಸ್ಥಾ ಹಾಳಾಗಬಾರ್ದು. ಮತ್ತೆ ನಮ್ಮ ಅಜ್ಜಂದು ಪುಟ್ಟರಾಜ್ ಅಜ್ಜವರು 97 ವರ್ಷ ಉಪವಾಸ ವನವಾಸ ಅಡ್ಡಾಡಿ, ಎಲ್ಲ ಕಡೆ ಉಪವಾಸ ವನವಾಸ ಅಡ್ಡಾಡಿ ಇಡೀ ಶಿಕ್ಷಣ ಸಂಸ್ಥೆ ಕಟ್ಟಿದವರು ನಮ್ಮ ಅಜ್ಜವ್ರು. ಇವತ್ತು ಪುಟ್ಟರಾಜ್ ಅಜ್ಜವ್ರು ಕಟ್ಟಿದ ಸಂಸ್ಥೆ ತಾವೆಲ್ಲ ಅದನ್ನೊಂದ್ಸಲ ನೋಡ್ಬೇಕು. ನೀವೇನು ಪೀಠಕ್ಕೆ ಅಂಟ್ಕೊಂಡು ಕುಂತಿಲ್ಲ. ಒಂದೇ ನಿಮಿಷ ತಡ್ರಿ, ಹೇಳ್ತೀನಿ ಅದನ್ನ. ಈಗ ಅವರು ಪುಟ್ಟರಾಜ್ ಅಜ್ಜವ್ರ ಶಿಕ್ಷಣ ಸಂಸ್ಥೆ ಐತಲ್ಲ, ಯಾರು ಕಟ್ಟ್ಯಾರ ಅಂತ ಕೇಳ್ರಿ ಅದನ್ನ ಸಂಸ್ಥೆ. ಅವ್ರನ್ನ ಈ ಸಂಸ್ಥೆ ಯಾರು ಕಟ್ಟ್ಯಾರ ಅಂತ ಕೇಳ್ರಿ ಅವ್ರನ್ನ. ಈ ಸಂಸ್ಥೆ ಕಟ್ಟಿದವ್ರು ನಾವು, ಈ ಸಂಸ್ಥೆ ಫೌಂಡರ್ ನಾವು. ಮತ್ತೆ 97 ವರ್ಷ ಪುಟ್ಟರಾಜ್ ಅಜ್ಜವ್ರ ಭಕ್ತರ ಬಳಿಗೆ ಅಡ್ಡಾಡಿ ಬಂದು ಮತ್ತೇನ್ ಮಾಡಿದ್ರು, ರೊಕ್ಕ ಮತ್ತೆ ಕಟ್ಟಿದೇವಲ್ಲ, ಇದನ್ನ ಯಾರು 10,000 ರೂಪಾಯಿ ಕೊಟ್ಟಿಲ್ರಿ ಸರ. ಇದ್ರಾಗ ಇದ್ದವ್ರು ಯಾರು 10,000 ರೂಪಾಯಿ ಕೊಟ್ಟಿಲ್ಲ ಕಟ್ಟಾಕ. ಗುರುಗಳು ಕಟ್ಸ್ಯಾರ ಭಕ್ತರ ಬಳಿಗೆ ಅಡ್ಡಾಡಿ ಬಂದು. ಮತ್ತೆ ಈ ಸಂಸ್ಥಾಕ ನೋಡ್ರಿ, ನೀವು ಅದನ್ನ ಬಯಲ ತೆಗೆದು ನೋಡ್ರಿ ಸರ್. ವೀರೇಶ್ವರ ಪುಣ್ಯಾಶ್ರಮಕ್ಕೂ ಶಿಕ್ಷಣ ಸಂಸ್ಥೆಕ್ಕೂ ಇವತ್ತು ನಿಮಗೆ ಬಿಚ್ಚ ಹೇಳಕತ್ತೀನಿ. ಇದನ್ನು ಬಿಚ್ಚ ಹೇಳಂಗ್ ಮಾಡಿದವ್ರು ನೀವ. ಈಗ ವೀರೇಶ್ವರ ಪುಣ್ಯಾಶ್ರಮಕ್ಕೂ ಶಿಕ್ಷಣ ಸಂಸ್ಥೆಕ್ಕೂ ಸಂಬಂಧ ಇಲ್ಲ, ಇದೈತಿ. ಮತ್ತೆ ಅಜ್ಜಾರ್ ಕಟ್ಟಿದ ಸಂಸ್ಥೆಕ ಇದಕ್ಕೆ ಸಂಬಂಧ ಯಾಕಿಲ್ಲ, ಇದು ನೀವು ಪ್ರಶ್ನೆ ಹೇಳ್ರಲ್ಲ ಸರ್. ಅಲ್ರಿ ಸಾಹೇಬ್ರೆ, ನಾವ್ ಹೆಂಗ ನೋಡ್ರಿ, ಈಗ ನಾವು ಕೇಳಿದ್ವಿ, ನಾವು ಕಟ್ಟಿವಿ, ನಾವು ಫೌಂಡರ್ ಅಂತಾರ. ಮತ್ತೆ ನಮ್ಮ ಗುರುಗಳ ಮತ್ತೆ ಭಕ್ತರ ಬಳಿಗೆ ಹೋಗಿ ತಗೊಂಬಂದು ಕಟ್ಟಿದ್ದು ಏನಾತ್ರಿ? ಒಂದು ಗ್ರ್ಯಾಂಟ್ ಆಗತ್ತಾನ ಪಗಾರ ಯಾರು ಕೊಟ್ರಿ ಸರ? ನಮ್ಮ ಅಜ್ಜಾರ ಕೊಟ್ರ ಜೋಳಿಗಿಲ್ಲಿಂದ. ಅದು ಹೌದು, ನಿಮಗೆ ಗೊತ್ತಿದ್ದೈತ್ರಿ ಸರ. ನೀವೀಗ ಅನಿವಾರ್ಯ ಒಬ್ಬ ಟಿವಿಯರ್ ಆಗಿ ನೀವು ಕೇಳಬೇಕಾದ ಪ್ರಶ್ನೆ ಕೇಳಕತ್ತೀರಿ. ಇದು ಪುಟ್ಟರಾಜ್ ಅಜ್ಜವ್ರು ಏನ್ ಮಾಡಿದ್ರು, ಪಂಚಾಕ್ಷರ ಅಜ್ಜವ್ರು ಏನ್ ಮಾಡಿದ್ರು, ಕುಮಾರಸ್ವಾಮಿಗಳು ಏನ್ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿದ್ದ ವಿಷಯ ಇದು. ಯಾಕ್ರಿ ಸರ್? ಇಷ್ಟೆಲ್ಲ ಇದ್ಮೇಲೆ ಈಗ ಒಬ್ಬ ಶಿಕ್ಷಣ ಸಂಸ್ಥೆ ಐತಿ, ಇದು ಚಲೋ ಉಳಿಬೇಕು, ಚಲೋ ಬೆಳಿಬೇಕು ಅನ್ನೋ ಉದ್ದೇಶ ಮಾತ್ರ ನಂದು ಅಷ್ಟ. ನಾನು ಹೇಳಿದ್ನಲ್ಲ, ಈಗ ನಾನು ಸರಿ ಇಲ್ಲ ಅಂತಾರಲ್ರಿ, ಅವ್ರು ಏನ್ ಮಾಡಂತಾರ, ನಾನು ಅದಕ್ಕೆ ಸಿದ್ಧ ಇದೀನಿ ನೋಡ್ರಿ.
ನಾನು ಅದಕ್ಕೆ ಸಿದ್ಧ ಇದ್ದೀನಿ, ರೆಡಿ ಇದ್ದೀನಿ. ಅಂದ್ರೆ ನೀವು ಇದಕ್ಕೇನ ಅಂಟ್ಕೊಂಡು ಕೂತಿಲ್ಲ. ನಾ ಹೇಳಿದ್ನಲ್ರಿ, ಯಾರು ಬಂದು ನಮ್ಮ ಗುರುಗಳದು ಚಲೋ ರೀತಿ ನಡೆಸ್ಕೊಂಡು ಹೋಗ್ತಾರ, ನಾನು ಅವ್ರಿಗೆ ಕೈ ಮುಗಿದು ನಾ ಸರ್ಕೊಂತೀನಿ. ನಮ್ಮ ಅಜ್ಜರ ಸಂಸ್ಥೆ ಹಾಳಾಗ್ಬಾರ್ದು. ಇದು ಒಂದೇ ಅಂಧಾನಾಥ ಮಕ್ಕಳು ಅದಾರ, ಕುರುಡ್ರು ಕುಂಟು ಏನು ದಲಿತ ಮಕ್ಕಳು ಅದಾರ, ಅವ್ರನ್ನೆಲ್ಲ ಚಂದ ನೋಡ್ಕೊಂಡ್ಬಿಟ್ರ ಎಲ್ಲಾರ್ದು ಆಸೆ ಇದೈತಿ ಅಜರ. ಬಿಟ್ಟು ಹೋಗ್ಬೇಕು. ಎಲ್ಲಾರ್ದು ಆಸೆ ಮಠ ಸುಧಾರಿಸ್ಬೇಕು, ಮಠ ಒಳ್ಳೇದಾಗ್ಬೇಕು, ಅಂಧರಿಗೆ ಅನಾಥರಿಗೆ ಇದು ಪುಟ್ಟ ಅಜ್ಜಾರ ಹೆಂಗ ನಡ್ಸ್ಕೊಂಡ್ ಹೋಗಿದ್ರ ಹಂಗ ಆಗ್ಬೇಕು ಅಂತ ಐತೆ. ಆದ್ರ ಇದ್ರ ನಡುವ ಈ ವಿರೋಧಾಭ್ಯಾಸಗಳು ಉಂಟಾಗತ್ತವಲ್ಲ, ಅದಕ್ ನೀವ ಕಾರಣ ಅಂತಾರ ಅವ್ರು. ಆಯ್ತ್ರಲ್ರಿ, ನಾನು ಹೊಣೆ ಅಂದ್ರೆ ನಾನು ಸೋಲ್ತೀನಿ ಅಂತ ಹೇಳಿನಲ್ರಿ, ನಾ ಸೋತೀನಿ ಅಂತ ಹೇಳ್ತೀನಲ್ರಿ. ಟ್ರಸ್ಟ್ ಕರೆದೇ ತೀರ್ಮಾನ ತಗೊಳಂಗಿಲ್ಲ, ನೀವು ಓನ್ ಡಿಸಿಷನ್ ತಗೋತೀರಿ ಅಂತ. ಸರ್ ಅವ್ರು ಎಲ್ಲರೂ ಇಲ್ಲಿ ಬರ್ತಿರ್ತಾರ, ಹೊಸರು ಬರ್ತಾರ ಹೋಗ್ತಾರ. ಅರೆ ಸರ್ ಅವ್ರು ಕರಿಬೇಕ್ರಿ ಸರ್, ಅವ್ರು ಕರೆದು ಈಗ ಅಲ್ಲಿ ಎಲ್ಲೆಲ್ಲೇ ಬೇರೆ ಮಾಡ್ತಾರ, ನಾನು ಕರೆದಿನಿ ಅಲ್ಲಿ ಹೋಗಿ ಮಾಡ್ತಾರಲ್ಲ, ಅದನ್ನ ಇಲ್ಲಿ ಕರೆದು ಮಾಡಿದ್ರೆ ನಾವು ಬ್ಯಾಡ ಅಂತೀವಿ ಅವ್ರಿಗೆ. ಅಲ್ಲ, ನೀವು ಪೀಠಾಧಿಪತಿಗಳಾದ್ಮೇಲೆ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ, ಮೀಟಿಂಗ್ದಾಗ ಒಮ್ಮತದ ತೀರ್ಮಾನ ತಗೊಂಡಿಲ್ಲ, ಎಲ್ಲಾನು ಕಲೆಯಜಾರ ತಗೋತಾರ. ಏನ್ ಮಾಡ್ಬೇಕು ಹಿಂಗ ಅಂತಾರ ಅಂದ್ರ ಮತ್ತೆ ಸರ್ ಮೀಟಿಂಗ್ ಈಗ ಎಷ್ಟ್ ಸಲ ಅವ್ರ ದಲಾಲ್ ಅಂಗಡ್ಯಾಗ ಕೊಡ್ತಾರ, ನಾ ಕರ್ದಿನೇನ್ರಿ ಸರ್, ಅಲ್ಲಿ ಮಾಡೋ ಬದ್ಲಿ ಇಲ್ಲಿ ಮಾಡ್ಬೇಕಿಲ್ಲ. ಎಲ್ಲಾರು ಬರ್ರಪ್ಪ ಅಂತೇಳಿ ನೀವು ಎಲ್ಲಾ ಮುಖಂಡತ್ವ ವಹಿಸ್ಕೊಂಡಿರ್ತೀರಿ ಮಠದ್ದು ಅಂತ ಅಂದ್ಮೇಲೆ ನಿಮ್ ಜವಾಬ್ದಾರಿ ಎಲ್ಲಾರ್ದು ಮೀಟಿಂಗ್ ಕರೆಯೋದು. ಈಗ ನನ್ನ ಮೇಲೆ ಹಾಕ್ಯಾರಲ್ಲ, ನಾನಾ ಕರಿತೀನಿ, ಆದ್ರೆ ತಿಂಗಳಿಗೆ ಒಂದ್ಸಲ ಕರಿತೀನಿ. ಈಗ ನೆಕ್ಸ್ಟ್ ಮೀಟಿಂಗ್ ಎಲ್ಲಾ ಟ್ರಸ್ಟ್ ಗಳನ್ನ ಕರೆದು ಯಾವಾಗ ನೀವು ಜಾತ್ರೆ ಆದ್ಮೇಲೆ ಏನೈತಲ್ರಿ, ಎಲ್ಲರ ಜಾತ್ರೆಗಂತೂ ಎಲ್ಲರ ಹೆಸರು ಹಾಕ್ಸಿವಿ, ಎಲ್ಲರಿಗೆ. ನೀವು ಎಲ್ಲಾರನ್ನು ತಗೊಂಡು ಮಾಡ್ಲಿಲ್ಲ ಜಾತ್ರೆನ ಸರ್ ತಿಳಿದಂಗ್ ಮಾಡಕತ್ತೀರಿ ಅಲ್ರಿ ಸರ್, ಜಾತ್ರೆಗೆ ಎಲ್ಲರ ಹೆಸರು ಹಾಕ್ಸಿವಿ. ಹೆಸರು ಹಾಕ್ತಿರಿ ಅಜಾರ, ಜಾತ್ರೆ ಹಿಂಗ್ ಮಾಡೋನು ಹಂಗ್ ಮಾಡೋನು ಅಂತ ಟ್ರಸ್ಟ್ ನವ್ರನ್ನ ವಿಶ್ವಾಸಕ್ಕೆ ತಗೊಂಡ ಮಾಡಲ್ಲ, ನೀವೇ ಮಾಡ್ಕೋತೀರಿ ಅಂತ ಹೇಳ್ತಾರ ಅವ್ರು. ಸರಿ ಆಯ್ತ್ರಿ, ಇದು ನನ್ನ ಮ್ಯಾಗ ತಪ್ಪು. ಆತರ ಇನ್ನು ಮುಂದ ತಿಂಗಳಿಗೆ ಒಂದ್ಸಲ ಕರಿತೀನಿ, ಆತರ ನಿಮಗೆ ಹೇಳಿನಲ್ಲ, ತಿಂಗಳಿಗೆ ಒಂದ್ಸಲ ಕರಿತೀವಿ, ಕರಿಲಿಲ್ಲ ಅಂದ್ರೆ ಅವ್ರು ನಿಮಗೆ ಹೇಳನ್ರಿ. ಅಲ್ಲ, ಇದು ದೊಡ್ಡ ಜಾತ್ರೆ ಟೈಮಿಗೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ನೀವು ಅಂತ. ನೀವು ಪೀಠಾಧಿಪತಿಗಳಾದ್ಮೇಲೆ ಒಂದು ಮೀಟಿಂಗ್ ಮಾಡ್ಲಿಲ್ಲ, ಏನ್ ಮೇಜರ್ ಏನ್ ಡಿಸಿಷನ್ ತಗೊಂಡಿರಿ, ಏನೇನ್ ಇಲ್ಲಿ ಮಾಡಿರಿ, ಎಲ್ಲಾನು ನಿಮ್ಮ ಸ್ವಂತ ನಿರ್ಧಾರ ಮಾಡ್ಕೊಂಡಿರಿ, ಕೆಲವರು ಮಾತು ಕೇಳ್ತೀರಿ. ಸರ ನೋಡ್ರಿ, ನಾನು ಇಲ್ಲಿ ಮ್ಯಾಲೆ ಒಂದ್ 2 ಸಲ ಮಾಡೀವಿ, ತೆಳಗ ಒಂದ್ 3-4 ಸಲ ಮಾಡೀವ್ರಿ ಮೀಟಿಂಗ್. ಮತ್ತೆ ಒಂದು ಸಲ ಕರೆದಿಲ್ಲ ಅಂತಾರಂದ್ರ ಇನ್ನು ಅದಕ್ಕೂ ನಾನು ಒಪ್ಕೊಂತೀನಿ. ಆಯ್ತು, ಅವ್ರು ಅಂತಾರಪ್ಪ ಅಂದಾಗ ಆಯ್ತು, ನಾನು ಒಪ್ಕೊಂತೀನಿ. ನನ್ನ ತಪ್ಪು ತೋರಿಸ್ತಾರಂದ್ರೆ ಒಪ್ಕೊಳೋದು ಅನಿವಾರ್ಯ. ನಾ ಮತ್ತೀಗ ಕರೆದಿಲ್ಲ ಅಂತಾರಂದ್ರೆ ಈಗ ಸದ್ಯ ಕರೆದಿಲ್ಲ, ಹಿಂದೆಲ್ಲ ಬಂದಾರ, ಜನರ ವಿಶ್ವಾಸಕ್ಕೆ ತಗೊಂಡ್ ಮಾಡ್ಬೇಕಲ್ರಿ. ಮಾಡ್ತೀನಿ ಸರ್. ಹೋದರ್ಸ ಎಲ್ಲ ಕರೆದಿವಿ, ಬಂದಾರ ಹೋದರ್ಸ, ಈಗ ನಡಕ್ ಕರೆದಿಲ್ಲ ಅಷ್ಟೇ. ಮುಂದಿನ ಸಲ ತಿಂಗಳ ಕರಿತೀವಿ ಸರ್. ಜಾತ್ರೆ ಮಾಡಕತ್ತೀರಲ್ಲ, ನೀವು ಸ್ವಂತ ನಿರ್ಧಾರ ತಗೊಂಡ್ರಿ ಎಲ್ಲಾನು. ಸ್ವಂತ ಏನೈತ್ರಿ, ಎಲ್ಲ ಮಾಡೀವಿ. ಇದೊಂದ್ಸಲ ಈಗ ಮಾಡೀವಿ, ಮುಂದಿನ ಸಲ ತಿಂಗಳ ಕರಿತೀವಿ. ಅವಾಗ ಎಲ್ಲರೂ ಕೂಡಿ ಮಾಡ್ಲಿಲ್ಲ, ನಾವ್ಯಾಕೆ ಅದಕ್ಕೆ ಅವ್ರಿಗೆ ಆಕ್ಷೇಪ ಮಾಡಕ್ ಹೋಗೋಣ, ಅವ್ರಿಗೆ ಯಾಕೆ ನಾ ಬ್ಯಾಡ ಅನ್ನೋ. ನಾ ಇಲ್ಲಿವರೆಗೆ ಯಾರಿಗೆ ಒಬ್ಬರಿಗೆ ಬ್ಯಾಡ ಅಂತ ಅಂದಿಲ್ಲ ಅನ್ನೋದಲ್ಲ, ಯಾರು ಬಂದ್ರು ಸ್ವಾಗತ ಬರ್ರಿ ಅಂತೀವಿ ನಾವು. ನೀವು ಟ್ರಾನ್ಸ್ಪರೆಂಟ್ ಅಂತಂದ್ರ ನೀವು ಪಾರದರ್ಶಕವಾಗಿದ್ರ, ಎಲ್ಲಾ ಲೆಕ್ಕ ಕರೆಕ್ಟ್ ಇಡೋರಾಗಿದ್ರ, ಮೀಟಿಂಗ್ ಕರೆದು ಮೀಟಿಂಗ್ನಾಗ ಎಲ್ಲಾರ ಎದುರು ಇಡ್ಬೇಕಾಗಿತ್ತು. ನೀವು ರೊಕ್ಕ ಉಳಿಸಿರಿ, ಅದನ್ನ ಒಪ್ಕೊಳ್ಳೋಣ. ಎಷ್ಟು ಉಳಿಸಿರು, ಎಷ್ಟು ಗಳಿಸಿರು, ಎಷ್ಟು ಹಾಳು ಮಾಡಿರು ನಮಗೇನ್ ಗೊತ್ತಾಗಬೇಕು? ಈಗ ನಿಮಗ್ ಗೊತ್ತಾಗ್ಬೇಕಂದ್ರಿ, ಕಂಪ್ಯೂಟರ್ ಐತಲ್ರಿ, ಕಂಪ್ಯೂಟರ್ದಾಗ ಅಲ್ಲಲ್ಲ, ಈಗ ಅಲ್ಲಿ ದೇಣಿಗೆ ಕೊಡೋರು, ನೀವು ದೇಣಿಗೆ ಕೊಟ್ಟ ಮೇಲೆ ಪಾವತಿ ತಗೊಂತೀರಿ. ಆ ಪಾವತಿದು ಅಲ್ಲಿ ಎಷ್ಟು ಬಂತು, ಎಷ್ಟು ಹೋತು, ಅದನ್ನ ತಾವು ನೋಡಿಬಿಟ್ರಂದ್ರ ತಮಗೆ ನಾವು ಏಟು ಅದರಂದು ತಿಂದಿವಿ ಅನ್ನೋದು ಗೊತ್ತಾಗುತ್ತ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟವ್ರ ಲೆಕ್ಕ ಅದೈತಿ ವಿಜಯ. ಬೇಡ ನೀವು ಮಾತಾಡ್ರಿ ಅಷ್ಟ. ಅಲ್ಲ ಅದ್ರದ್ದು ಲೆಕ್ಕ ಕೊಡೋದು ಬೇಡ. ದಿನಕ್ಕ 500-1000 ಏಟು ಬರ್ತೈತಿ, ಇಲ್ಲಿದ್ದಾಗ ಬಂದಿರ್ತೈತಿ. ನನ್ನ ತುಲಾ ಬರ್ತ ಹೇಳಿದ್ನಲ್ಲ, ಮ್ಯಾನೇಜರ್ ತೀರ್ಕೊಂಡ್ಮೇಲೆ ದಾವಣಗೆರೆ ಮಠಕ್ಕೆ ನಾನು ಕಲ್ಲಿನ ಶಿಲಾಮಂದಿರ ಕಟ್ಟಾಕ ಪ್ರತಿ ಉಣಿಗೆ ಅಲ್ಲಿ ಹೋದಾಗ ಎಷ್ಟು ಆಗ್ಯಾವು ಅಲ್ಲಿ ಲೆಕ್ಕ ಕೇಳ್ರಿ. ಅಲ್ಲಿ ನಾ ಎಷ್ಟು ಕೊಟ್ಟೀನಿ, ಶಿವಮೊಗ್ಗಕ್ಕೆ ನಾನು ಎಷ್ಟು ಕೊಟ್ಟೀನಿ, ಅಲ್ಲಿ ಅವ್ರನ್ನ ಲೆಕ್ಕ ಕೇಳ್ರಿ. ಅದನ್ನ ನಾ ಹೇಳೋದು ಬೇಡ, ಸುಳ್ಳು ಅನಿಸ್ತಾವ. ದೇವ್ರ ಹೊಸಪೇಟೆಗೆ ಜಾತ್ರೆಗೆ ಅಲ್ಲಿ ಎಷ್ಟು ಮಾಡ್ತಾರ ತುಲಾಬಾರ್ಗಳು, ಅಲ್ಲಿ ಅವ್ರಿಗೆ ಕೊಟ್ಟೀನಿ, ಅಲ್ಲಿ ಅವ್ರನ್ನ ಕೇಳ್ರಿ. ಮತ್ ಕಾಡ್ಶೆಟ್ಟಳ್ಳಿಗೆ ನಮ್ಮ ಗುರುಗಳದು ಗೋಪುರ ಕಟ್ತೀವಿ, ನಿಮ್ ಕೈ ರೊಕ್ಕ ಕೊಡ್ತೀವಿ ಅಂತ ನಾ ಕಣ್ಣು ಕಾಣ್ಲಾರ್ದವ್ರು ನಾವು ಅಲ್ಲ, ನನಗ್ ಬೇಡ. ಅದಕ್ಕೆ ಏನೈತಿ, ನಿಮಗೆ
ನೀವು ಮಾಡ್ರಪ್ಪ ನಿಮ್ಗೆ ಇಲ್ಲೇ ಕೊಟ್ಟೋಕನಿಂದೆ 120-130 ತುಲಾಭಾರ ಮಾಡಿದ್ರು ಹೋದ ವರ್ಷ. ನನಗೆ ಎಲ್ಲಿ ಕಾಡ್ಸೆಟ್ ಹೇಳ ಅಷ್ಟು ತುಲಾಭಾರ ಗುರುಗಳು ಗೋಪುರ ಕಟ್ಟಕ್ಕೆ ಅಲ್ಲೇ ಕೊಟ್ಟು ಬಂದೀನಿ. ಅವು ಹಚ್ಚ ವರ್ಷ ಇಲ್ಲಿ ಶಿವಮಂದಿರ ಹತ್ರ ಒಂದು ಹಳ್ಳಿಯಾಗ ಒಂದು ಮಾಡಿದ್ರು. ಶಿವಮಂದಿರಕ್ಕೆ ಅಲ್ಲಿ ದಾಸೋಹ ಕೊಟ್ಟೆ. 3,000 ಮಾಡಿ ಜಗದ್ಗುರುಗಳು ನಮಗೆ ಪೀಠ ಇಟ್ಟವರು ಗುರು. ಹಂಗಾಗಿ ಉಡುಮ್ಕಲ್ಲಾಗ ಅವ್ರಿಗೆ 2 ತುಲಾಭಾರ ಕೊಟ್ಟೆ. ದೇವರ ಹೊಸಪೇಟೆಗೆ 1 ಕೊಟ್ಟೆ. ಹೇಳ್ರಿ, ಈ ರೀತಿಯಾಗಿ ಇಟ್ಕೊಂಡು ಬಂದಿರಿ. ಇದನ್ನ ಮಂದಿಗೆ ಹೇಳಿದ್ರೆ ಗೊತ್ತಾಗದಲ್ಲ, ಈಗ ಅದನ್ನ ಹೇಳಿ ಟ್ರಸ್ಟ್ನವ್ರಿಗೆ ಹೇಳಿದ್ರೆ ಗೊತ್ತಾಗೋದಲ್ಲ. ನೀವು ಹೇಳದೇ ಇದ್ರೆ ನಿಮ್ನ ಅವ್ರು ಹಿಂಗ ತಿಳ್ಕೊತಾರಲ್ಲ. ಈಗ ಅದಕ್ಕೆ ನೀವು ಎಷ್ಟೆಲ್ಲ ನೀವು ನೀಟ್ ಇದ್ದಾಗ ನೀವು ಮೀಟಿಂಗ್ ಯಾಕೆ ಮಾಡಂಗಿಲ್ಲ? ಅದು ಮಾಡಿ ಮಾಡ್ಲಾರಕನ ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರ. ಮಾಡಿಲ್ಲ, ಇನ್ನು ಮುಂದೆ ಮಾಡ್ತೇನೆ. ತಿಂಗಳ ಮಾಡ್ತೇನೆ ಸರ್, ಮಾಡ್ತೀನಿ, ತಿಂಗಳ ಮಾಡ್ತೇನೆ. ಈಗ ಒಟ್ಟಾರೆಯಾಗಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ನಿಮ್ಮ ಅಭಿಪ್ರಾಯ? ಅವ್ರು ನೋಡ್ರಿ ಸರ, ಏನ ಮಾಡಿದ್ರಿ ಈಗ ಅವರು ಅಂತಾರಪ್ಪ ಅಂದಾಗ ಮತ್ತೆ ಅಂದಿಲ್ಲ ಅಂತಾರ ಅದಕ್ಕೆ ಗುರುಗಳು ಗದ್ದಿಗೆನ ಸಾಕ್ಷಿ. ಅವ್ರ ಅಲ್ಲಿ ನಾನಲ್ಲಿ ನಾ ಸುಳ್ಳಂದ್ರ ಗುರುಗಳೇ ನೋಡ್ಕೊಂತಾರ, ಅವ್ರ ಸುಳ್ಳಂದ್ರ ಅವ್ರ ನೋಡ್ಕೊಂತಾರ. ಆಯ್ತು, ಈಗ ಹಿಂದಿನೂ ಆದ್ವಾ, ಮುಂದೆ ಏನೈತಿ ತಿಂಗಳ ಕರಿತೀನಿ ಅವ್ರ ಮುಂದ. ಸರ್ ಕೇಳಿಲ್ಲ ಅಂತಂದಿದ್ದಕ್ಕೆ ಸರ ಆಹ್ವಾನ ಮಾಡ್ತೀರಿ ಅವ್ರನ್ನ ಆಣೆ ಮಾಡಕ? ಅವ್ರು ಇವತ್ತ ಬರ್ಲಿ, ನಾನು ಕೇಳಿಲ್ಲಪ್ಪ ನೀವ್ ಮುಟ್ಟ ಬಾ ಅಂತ ನಾನು ಇವಾಗ ಬಂದು ಬಿಡ್ಲಿ, ನಾನು ಈಗ ನಿಮ್ಮಿದ್ರಿಗೆ ನಾ ಬಂದು ಮುಟ್ತೀನಿ. ಈಗ ನಾ ಅದಕ್ಕೆ ರೆಡಿ ನಾನು. ಯಾಕೆ ಗುರುಗಳು ಗದ್ದಿಗೆ ಐತಂದಾಗ ನೋಡ್ರಿ, ನಮಗೆ ಹೈಕೋರ್ಟ್ ಅಂದ್ರೆ ಅದ ಗದ್ದಿಗೆನ, ಹೌದ್ರೆ? ಯಾಕಂದ್ರೆ ನಾವು ಅವ್ರ ಗುರುವನ್ ಬಿಟ್ಟು ಏನೈತಿ? ಈ ರೀತಿ ಒಳಗಿರೋದ್ರಾಗ ತಾವೆಲ್ಲ ಈಗ ಬಂದಿರಿ ಎಲ್ಲ. ಇದನ್ನ ಆಚೆ ಸಲ ಬಂದಾಗ ನಮ್ಮ ಇದು ಗೋಪುರ ಇದನ್ನ ಕಟ್ಸಿದ್ವಿ, ಗೋಪುರನ. ಚಲೋ ಆತಂತ ಖುಷಿ ಪಟ್ರು. ತೇರ್ ಆತು, ತೇರ್ ಖುಷಿ ಪಟ್ರು. ಹಿಂದ ಒಂದು 100 ಮನೆ ಇದ್ದು 100 ಮನೆ ತೆಗದ್ವಿ, ಖುಷಿ ಪಟ್ರು. ಹಂಗಲ್ರಿ, ನಿಮ್ಮಾಗ ನಾನು ಅಪವಾದ ಕೊಡ್ತೇನೇನ್ರಿ ಸರ್? ಹಂಗಲ್ರಿ. ಅಲ್ಲ, ನೀವು ಅವಾಗ ಬಂದಾಗ ಮಾಡಿದ್ ಒಳ್ಳೇದಾತಿಲ್ಲೋ? ನಾನ್ ಸರ ನೀವು ಕೆಟ್ಟದಂತ ಅನ್ಲಿಲ್ಲ. ಅವಾಗ ನೀವು ಅಂತ ಕೇಳಿ ನಿಮ್ಗೆ ಯಾರು ಹೆದರ್ಸ್ಯಾರ ಅಂತ ಕೇಳಿದ್ರಿ. ಆ ಟೈಮ್ನಾಗ ನನಗೆ ಹೆದರ್ಸಿದ್ದು ಒಬ್ರು ಹೆದರ್ಸಿದ್ರು ಖರೆ, ಆದ್ರೆ ನಾನು ಅವ್ರ ಹೆಸರು ಹೇಳಿಲ್ಲ. ಯಾಕ ಇಂಥವು ಉಟ್ಕೊಂತಾವ ಅನ್ನೋದಕ್ಕೆ ನಾನು ಮುಚ್ಕೊಂಡು ನುಂಗ್ಕೊಂಡೆ. ನಾವು ಹೊಟ್ಟೆಗೆ ಇಟ್ಕೊಂಡು. ಅಲ್ಲ, ನಾವು ಅವಾಗ ಸುದ್ದಿ ಮಾಡಿದ್ವಲ್ಲ ಜರ, ಅದರಿಂದ ಆಶ್ರಮಕ್ಕೆ ಒಳ್ಳೇದಾತಿಲ್ಲ. ಅಲ್ಲ, ನಾನು ಹೇಳಿದ್ನಲ್ರಿ ಸರ, ನೀವು ಮಾಡಿದಕ್ಕ ನಮಗಿ ಒಂದು ನಮ್ಮಿಂದ ಅದಾರಪ್ಪ, ನೋಡ್ತಾರ. ನಾವು ಒಳ್ಳೇದು ಕೆಟ್ಟದ್ದು ಮಾಡಿದ್ದು ಸಮಾಜ ನೋಡ್ತೈತಿ ಅನ್ನೋದಾರ ನಮಗ್ ಗೊತ್ತಾಗ್ತಾರೆ. ನಮ್ಮ ಮೇಲೆ ಕೇಸ್ ಹಾಕಿಬಿಟ್ಟಿದ್ರಿ ಅವಾಗ. ಯಾವಾಗ್ರಿ? ಯಾಕ್ರಿ ಸರ್ ಸುಳ್ಳು ಹೇಳ್ತೀರಲ್ರಿ? ನಿಮ್ ಮ್ಯಾಗ ಯಾಕೆ ಕೇಸ್ ಹಾಕಲ್ರಿ? ಅಲ್ಲಿ ನೀವು ಒಳ್ಳೇದ್ ಮಾಡಿ ನೋಡ್ರಿ. ನಮ್ಗೆ ಅಜ್ಞಾನ ಇದ್ರೆ ಅದನ್ನ ಓಡಿಸಿ, ಜ್ಞಾನ ಅಂದ್ರೆ ತಪ್ಪು ಯಾವುದು ಒಳ್ಳೇದ್ ಯಾವುದು ತಿದ್ದೈತ್ರಿ, ಹೌದಾ? ತಪ್ಪು ಹಿಂಗ ಆಗ್ಬಾರ್ದಂತ ಹೇಳ್ತೀರಿ. ನಾವು ಯಾವುದೇ ಇರಲಿ, ನಮ್ಮ ಪತ್ರಿಕೆ, ಟಿವಿ ಮಾಧ್ಯಮದವ್ರು ಎಲ್ಲರೂ ಕೇಳ್ತಾರ. ಅವ್ರದ್ದು ಸಮಾಜದಾಗ ಕೆಟ್ಟದ್ ತೆಗೆದು ಒಳ್ಳೇದ್ ಮಾಡೋದ ಅವ್ರ ಧರ್ಮ, ಹೌದ್ರಿ? ನಾನು ಅವ್ರಿಗೆ ಪ್ರೀತಿಸ್ತೇನ್ರಿ ಸರ್. ಬರ್ರಿ ನೀವು, ನಾಳೆ ನಡೀತಕ್ಕಂಥ ಜಾತ್ರೆಗೆ ಬರ್ರಿ. 5 ದಿನದ ಜಗತ್ತಕ್ಕ ಗುರುಗಳದ ಕಾರ್ಯಕ್ರಮ ತೋರ್ಸ್ರಿ. ನಿಮ್ಮಿಂದ ಜನ ನೋಡ್ಲಿ, ಆ ಪುಣ್ಯ ಅವ್ರಿಗೆ ಸಿಗಲಿ.